ಹಾಯ್ ಫ್ರೆಂಡ್, ನಾನು ಸಂಜಯ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಗೂಗಲ್ ಆ್ಯಡ್ಸ್ ಹೇಗೆ ನಾವು ಅಕೌಂಟ್ ಕ್ರಿಯೇಟ್ ಮಾಡ್ಬೇಕಂತಲ್ಲ. ಗೂಗಲ್ ಆ್ಯಡ್ಸ್ ಏನಿದೆ ಅದನ್ನು ನಾವು ಕ್ರಿಯೇಟ್ ಮಾಡೋಣ. ಅಕೌಂಟ್ ಕ್ರಿಯೇಟ್ ಮಾಡೋದು, ಹೊಸದು ಹೇಗೆ ನಾವು ಕ್ರಿಯೇಟ್ ಮಾಡೋದು, ಹೇಗೆ ನಾವು ಒಂದು ಗೂಗಲ್ ಆ್ಯಡ್ಸ್ನಲ್ಲಿ ನಮ್ಮ ವಿಡಿಯೋ ರನ್ ಮಾಡೋದು, ಹೇಗೆ ಸಿ ಟಿ ಆರ್ನ ಇನ್ಕ್ರೀಸ್ ಮಾಡೋದು, ನಮ್ಮ ಒಂದು ಬಿಸ್ನೆಸ್ ಇರುತ್ತೆ, ಆ ಬಿಸ್ನೆಸ್ನ ಜನರಿಗೆ ಹೇಗೆ ತಲುಪಿಸ್ಬೋದು, ಎಲ್ಲರಿಗೆ ಹೇಗೆ ತಲುಪಿಸ್ಬೋದು ಅಂತ ಎಲ್ಲ ಪ್ರತಿ ಒಂದು ವಿಡಿಯೋದಲ್ಲಿ ಮುಂದೆ ನಿಮಗೆ ಸಿಗ್ತಾ ಇರುತ್ತೆ. ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಾನು ತೋರಿಸ್ತಾ ಇರೋದು ಇವಾಗ ಗೂಗಲ್ ಆ್ಯಡ್ಸ್ ಅಕೌಂಟು ಕ್ರಿಯೇಟ್ ಮಾಡೋದು ಹೇಗೆ. ಬನ್ನಿ ಹಾಗಾದರೆ ಈ ವಿಡಿಯೋನ ನಾವು ಚಾಲು ಮಾಡ್ತಾ ಇದ್ದೀವಿ. ನೀವು ಮಾಡೋದು ಏನಂದರೆ ಕಂಟಿನ್ಯೂ ಆಗಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಹೇಗೆ ಗೂಗಲ್ ಆ್ಯಡ್ಸ್ ಅಕೌಂಟು ಕ್ರಿಯೇಟ್ ಮಾಡೋದು ಹೇಗೆ ನೀವು ಅಂಥೇಳಿ. ನಿಮಗಾಗಿ ನಾನು ಇವತ್ತು ಈ ವಿಡಿಯೋನ ತರ್ತಾ ಇದ್ದೀನಿ. ಎಲ್ಲರೂ ಕಾಮೆಂಟ್ ಮಾಡಿದಿರಿ, 3-4 ಮಂದಿ ಕಾಮೆಂಟ್ ಮಾಡಿದಿರಿ, ನಾನು ಒಂದು ಇನ್ಸ್ಟಾಗ್ರಾಮ್ದಲ್ಲಿನೂ ಕಾಮೆಂಟ್ ಮಾಡಿದಿರಿ, ಜಲ್ದಿ ಮಾಡಿ 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 ಅಂತ. ಇವತ್ತಿನ ಈ ವಿಡಿಯೋದಲ್ಲಿ ಜಸ್ಟ್ ಮಾಡ್ತಾ ಇದ್ದೀನಿ ನೋಡಿ. ಈಗ ನಾನು ನಿಮಗೆ ತೋರಿಸ್ಬೇಕಾಗಿದ್ದು ಗೂಗಲ್ ಆ್ಯಡ್ಸ್ ಅಕೌಂಟು ಕ್ರಿಯೇಟ್ ಮಾಡೋದು. ಓಕೆ, ನೋಡಿ ನಮ್ಮದು ಒಂದು ಕ್ರೋಮ್ ಬ್ರೌಸರ್ ಇರುತ್ತೆ. ನೋಡಿ ಇಲ್ಲಿ ಒಂದು ಕ್ರೋಮ್ ಬ್ರೌಸರ್ ಇದೆಯಲ್ಲ, ಅದಕ್ಕೆ ಕ್ಲಿಕ್ ಮಾಡಿ. ಓಕೆ, ಕ್ಲಿಕ್ ಮಾಡಿದ ಮೇಲೆ 3 ಡಾಟ್ ಇರುತ್ತೆ, ಇಲ್ಲಿ 3 ಡಾಟ್ ಇರುತ್ತೆ, ಅದಕ್ಕೆ ಕ್ಲಿಕ್ ಮಾಡಿ. ಇಲ್ಲಿ ಡೆಸ್ಕ್ಟಾಪ್ ಸೆಟ್ಟಿಂಗ್ ಇರುತ್ತೆ. ಅದು ಏನಪ್ಪ ಅಂದರೆ ನಮ್ಮ ಒಂದು ಪಿ ಸಿ ಸೆಟ್ಟಿಂಗ್ ಹೇಗೆ ನಮ್ಮ ಪಿ ಸಿಯಲ್ಲಿ ಹೇಗೆ ವರ್ಕ್ ಆಗುತ್ತೆ, ಸೇಮ್ ಟು ಸೇಮ್ ನಮ್ಮ ಒಂದು ಮೊಬೈಲ್ನಲ್ಲಿ ವರ್ಕ್ ಆಗುತ್ತೆ. ಇಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇವಾಗ ಗೂಗಲ್ ಆ್ಯಡ್ಸನ್ನು ಕ್ಲಿಕ್ ಮಾಡಿ. ಒಂದು ಗೂಗಲ್ ಆ್ಯಡನ್ನು ನಿಮ್ಮ ಒಂದು ಸರ್ಚ್ನಲ್ಲಿ ಕ್ಲಿಕ್ ಮಾಡಿ. ಓಕೆ, ಫಸ್ಟ್ ಆಪ್ಷನ್ಸನ್ನು ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟ್ ಆಪ್ಷನ್ಸು ಗೂಗಲ್ ಆ್ಯಡ್ಸ್ ಇಂಡಿಯಾ ಅಂತ ಇದೆಯಲ್ಲ, ಅದಕ್ಕೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಗ್ರೋ ಯುವರ್ ಬಿಸ್ನೆಸ್ ವಿತ್ ಗೂಗಲ್ ಆ್ಯಡ್ಸ್ ಏನಂತ ಇದ್ದೀನಿ. ಗ್ರೋ ಯುವರ್ ಬಿಸ್ನೆಸ್ ವಿತ್ ಗೂಗಲ್ ಆ್ಯಡ್ಸ್. ನಿಮ್ಮ ಒಂದು ಬಿಸ್ನೆಸ್ ಆಗಿರಲಿ, ನಿಮ್ಮ ಒಂದು ವಿಡಿಯೋಸ್ ಆಗಿರಲಿ, ಅದನ್ನು ಪ್ರಮೋಟ್ ಮಾಡೋದಕ್ಕೆ ಈ ಗೂಗಲ್ ಆ್ಯಡ್ಸು. ಓಕೆ, ನಾವು ಇವಾಗ ನಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೀಲಿ ಕಲರ್ ಇದೆ, ಗೆಟ್ ಸ್ಟಾರ್ಟ್ ಅಂತ ಇದೆ, ಅದಕ್ಕೆ ಗೆಟ್ ಸ್ಟಾರ್ಟ್ ಅಂತ ಇದೆ, ಅದಕ್ಕೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಸ್ತಾನ ನಿಮಗೆ ಅಲ್ಲೇ ಬರುತ್ತೆ. ತೋರಿಸ್ತಾ ಇದ್ದೀನಿ, ಬರ್ತಾ ಇದೆ ಬಂತು. ಇಲ್ಲಿ ನಿಮಗೆ ನ್ಯೂ ಗೂಗಲ್ ಆ್ಯಡ್ಸ್ ಅಕೌಂಟ್ ಅಂತ ಇದೆ. ಮೇಲ್ಗಡೆ ಆಗಲೇ 3 ಗೂಗಲ್ ಅಕೌಂಟ್ ಇದ್ದೇವೆ, ಅವು ಡಿಲೀಟ್ ಮಾಡಬೇಕಿತ್ತು, ಹೋಲಿ ಅವು ಇರಲಿ. ಇವಾಗ ನ್ಯೂ ಗೂಗಲ್ ಆ್ಯಡ್ಸ್ ಅಕೌಂಟ್ ಇದೆ. ನಿಮ್ದು ಏನಾದರೂ ಮೊದಲೇ ಅಕೌಂಟ್ ಇತ್ತಪ್ಪ ಅಂದರೆ ಈ ನಿಮ್ಮ ಒಂದು ನಂಬರ್ ಇರುತ್ತೆ, ಅಲ್ಲಿ ಒಂದು 10 ನಂಬರ್ ಇರ್ತಾವೆ. ನಿಮ್ಮ 10 ನಂಬರಲ್ಲಿ ಯಾವುದು ನೋಡಿ ಅದನ್ನು ಕ್ಲಿಕ್ ಮಾಡಿದ್ರೆ ಅಲ್ಲೇ ಚಾಲು ಆಗಿಬಿಡುತ್ತೆ. ಈಗ ನಿಮಗೆ ನಾನು ತೋರಿಸ್ತಾ ಇರೋದು ಏನು, ನ್ಯೂ ಗೂಗಲ್ ಆ್ಯಡ್ಸ್ ಅಕೌಂಟು ಕ್ರಿಯೇಟ್ ಮಾಡೋದಕ್ಕೆ. ಬನ್ನಿ, ಕ್ಲಿಕ್ ಮಾಡ್ತಾಯಿದ್ದೀನಿ ನ್ಯೂ ಗೂಗಲ್ ಆ್ಯಡ್ಸ್ ಅಕೌಂಟು. ಇಲ್ಲಿ ನಿಮ್ಗೆ ಏನಾದರೂ ಅದು ಹೇಳ್ತಾ ಇದ್ದೀನಿ, ನಿಮ್ಮದು ಯಾವುದಾದ್ರು ಮೊದಲಿಂದು ಅಕೌಂಟ್ ಇದೆ ಅದರಲ್ಲಿ ನೀವು ಮಾಡ್ಬೋದಲ್ವಾ. ಬೇಡ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನ್ಯೂ ಗೂಗಲ್ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡಬೇಕಂತ. ನಿಮ್ಮ ಒಂದು ಯಾವುದು ಅಕೌಂಟ್ ಇರಲಿ ಅಂದರೆ ಇದು ಬರ್ತಿದ್ದಿಲ್ಲ. ಓಕೆ, ನಾನು ಇವಾಗ ನೀಲಿ ಕಲರ್ ಇದೆ ನೋಡಿ, ಪ್ಲಸ್ ಹಾಕೋಣ, ಇದಕ್ಕೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ರಿಯೇಟ್ ನ್ಯೂ ಅಕೌಂಟ್. ಓಕೆ, ಇಲ್ಲಿ ಕೆಳಗಡೆ ಇತ್ತು ನ್ಯೂ ಅಕೌಂಟನ್ನು ಕ್ಲಿಕ್ ಮಾಡಿದ್ದೆ. ಓಕೆ, ಬರ್ತಾ ಇದೆ. ನ್ಯೂ ಕ್ಯಾಂಪೇನ್ ಅಂತ ಬಂತು. ಇಲ್ಲೇ ಒಂದು ಹೆಸರು, ಯಾವ್ದಾದ್ರು ಹೆಸರು ಹಾಕಿ, ನಿಮ್ಮದು ಹೆಸರು ಹಾಕಿಲ್ಲ ಅಂದರೆ ನಿಮ್ಮದು ಒಂದು ವಿಡಿಯೋ ಟೈಟಲ್ ಒಂದು ಹಾಕಿ. ಓಕೆ, ಕರೆಕ್ಟ್ ಆಗ್ತಾ ಇದೆ. ಇಲ್ಲಿಗೆ ನಮ್ಮ ಒಂದು ಅಕೌಂಟ್ ಓಪನ್ ಆಯ್ತು ರೀ, ಇಲ್ಲ ಅಂತ ಇದ್ದೀನಿ. ಇಲ್ಲಿಗೆ ನಮ್ಮ ಒಂದು ಅಕೌಂಟ್ ಓಪನ್ ಆಯಿತು. ಇಲ್ಲಿ ಇವಾಗ ನ್ಯೂ ಕ್ಯಾಂಪೇನ್ ಅಂತ ಬಂದಿದೆ. ಇಲ್ಲಿ ನಿಮಗೆ ತೋರಿಸ್ತಾ ಇದೆ ನ್ಯೂ ಕ್ಯಾಂಪೇನ್ ಬಂದಿದೆ. ಇಲ್ಲಿ ನಿಮಗೆ ಬಂದಿದೆ
ಯುವರ್ ಬಿಸ್ನೆಸ್ ನೇಮ್ ಅಂತ. ಓಕೆ, ಯುವರ್ ಬಿಸ್ನೆಸ್ ನೇಮ್ ಅಂತ ಸಿಂಪಲ್ ಆಗಿ ನಿಮ್ಮ ಹೆಸರನ್ನು ಕ್ಲಿಕ್ ಮಾಡಿ, ಇಲ್ಲಾಂದರೆ ನಿಮ್ಮ ಒಂದು ಬಿಸ್ನೆಸ್ ಯಾವುದಾದ್ರು ಬಿಸ್ನೆಸ್ ಇದ್ದರೆ ಅದರ ಒಂದು ನೇಮು ಹಾಕಿ. ಓಕೆ, ನೆಕ್ಸ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಆಯಿತು. ಈಗ ಬರ್ತಾ ಇದೆ ನಿಮ್ಮ ಯುವರ್ ವೆಬ್ಸೈಟ್. ನಿಮ್ಮದು ಯಾವುದೋ ಒಂದು ವೆಬ್ಸೈಟ್ ಇತ್ತಂದರೆ ಅದನ್ನ ಲಿಂಕ್ ಇದರಲ್ಲಿ ಹಾಕ್ಬೋದು. ನಮ್ಮದು ಒಂದು ಯೂಟ್ಯೂಬ್ ಇದೆ, ಯೂಟ್ಯೂಬ್ನ ಲಿಂಕ್ ಹಾಕ್ತಾ ಇದ್ದೀನಿ. ಓಕೆ, ಯೂಟ್ಯೂಬ್ನ ಲಿಂಕ್ ಆಗಲೇ ಹಾಕಿದ್ದೀನಿ. ಇವಾಗ ಯೂಟ್ಯೂಬ್ನ ಲಿಂಕ್ ಹೇಗೆ ಹಾಕೋದು ಅಂತ ತೋರಿಸ್ಬಿಡ್ತೀನಿ. ಓಕೆ, ಯೂಟ್ಯೂಬ್ ಓಪನ್ ಮಾಡಿ. ಇಲ್ಲಿ ಒಂದು ನಿಮ್ಮ ಫೋಟೋ ಕಾಣುತ್ತೆ. ಅದಕ್ಕೆ ಕ್ಲಿಕ್ ಮಾಡಿ. ಯುವರ್ ಚಾನಲ್ ಅಂತ ಇರುತ್ತೆ, ಅದಕ್ಕೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಒಂದು 3 ಡಾಟ್ ಇರುತ್ತೆ. ಇಲ್ಲಿ ಒಂದು ಶೇರ್ ಅಂತ ಇರುತ್ತೆ, ಇಲ್ಲಿ ಒಂದು ಕಾಪಿ ಲಿಂಕ್ ಅಂತ ಇರುತ್ತೆ. ಮ್ಯಾನೇಜ್ ಮಾಡಿ, ಸ್ಕ್ರೀನ್ ಕ್ಯಾನ್ಸಲ್ ಮಾಡಿ, ಇಲ್ಲಿ ಒಂದು ಕ್ಲಿಕ್ ಮಾಡಿ. ಇಲ್ಲಿ ಒಂದು ನಿಮ್ಮ ಒಂದು ಕಾಪಿ ಪೇಸ್ಟ್ ಮಾಡಿಬಿಡಿ. ಓಕೆ, ಇಲ್ಲಿಗೆ ಇದು ಕಂಪ್ಲೀಟ್ ಆಗುತ್ತೆ. ನಿಮ್ಮ ಒಂದು ವೆಬ್ಸೈಟು ಕ್ರಿಯೇಟ್ ಆಗುತ್ತೆ. ಇಲ್ಲಿ ನಿಮಗೆ ಬರುತ್ತೆ ಒಂದು ಮೊಬೈಲ್ ಆಪ್ಷನ್ಸ್ ಬೇಕಾ, ಡೆಸ್ಕ್ಟಾಪ್ ಮೋಡ್ ಬೇಕಾ. ನಮಗೆ ಡೆಸ್ಕ್ಟಾಪ್ ಮೋಡೇ ಯೂಸ್ ಮಾಡಿ. ಮೊಬೈಲ್ ಆ್ಯಪ್ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಮೊಬೈಲ್ ಆ್ಯಪ್ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಕ್ರೋಮ್ನಲ್ಲಿನೇ ನೀವು ಒಂದು ಯೂಸ್ ಮಾಡಿ. ಓಕೆ, ಇಲ್ಲಿ ನಿಮಗೆ ಬೇರೆ ಬೇರೆ ಥರನೂ ಬರುತ್ತೆ ನೋಡಿ. ನಿಮ್ಮ ಒಂದು ನೀವು ಎಷ್ಟು ಸೇವ್ ಮಾಡ್ಕೋಬೋದು ಅಷ್ಟು ಸೇವ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಈಗ ಎಷ್ಟು ಸೇವ್ ಮಾಡ್ಕೋಬೋದು ಅಷ್ಟು ಸೇವ್ ನೀವು ಮಾಡ್ಕೋಬೋದು. ಓಕೆ, ಇವಾಗ ನಾನು ಡೆಸ್ಕ್ಟಾಪ್ ಮೋಡ್ ತೊಗೊತಾ ಇದ್ದೀನಿ. ಡೆಸ್ಕ್ಟಾಪ್ ಮೋಡ್ ತೊಗೊಂಡು ನೆಕ್ಸ್ಟ್ ಮಾಡ್ತಾ ಇದ್ದೀನಿ. ಓಕೆ, ಬಂತು. ಇಲ್ಲಿ ನೀವು ಇಲ್ಲಿ ನಿಮಗೆ ಒಂದು ಗೆಟ್ ಮೋರ್ ಯೂಟ್ಯೂಬ್ ಆನ್ ಯೂಟ್ಯೂಬ್ ಅಂತ ಹೇಳಿ, ಗೆಟ್ ಮೋರ್ ವ್ಯೂ ಆ್ಯಡ್ ಆನ್ ಯೂಟ್ಯೂಬ್. ಓಕೆ, ಇದೇ ತೋರಿ ಯೂಟ್ಯೂಬ್. ನಿಮ್ಮ ಒಂದು ಯೂಟ್ಯೂಬ್ ಇದ್ದರೆ ಯೂಟ್ಯೂಬಿನ ಕ್ಲಿಕ್ ಮಾಡಿ, ನೆಕ್ಸ್ಟ್ ಮಾಡಿ. ಇಲ್ಲೇ ನೆಕ್ಸ್ಟ್ ಆಯಿತು. ಇಲ್ಲಿ ನಿಮಗೆ ಹೇಳ್ತಾ ಇದೆ ಒಂದು ವಿಡಿಯೋನ ಪ್ರಮೋಟ್ ಮಾಡಿ ಅಂತೇಳಿ. ನಾವು ಇವಾಗ ಗೂಗಲ್ ಆಡ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಓಕೆ, ಗೂಗಲ್ ಅಕೌಂಟು ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಮಗೆ ಇಲ್ಲಿಗೆ ಗೊತ್ತಾಯಿತು. ನಿಮಗೆ ಇನ್ನೊಂದು ಸ್ವಲ್ಪ ರೀತಿ ತೋರಿಸ್ತಾ ಇದ್ದೀನಿ. ನ್ಯೂ ಕ್ಯಾಂಪೇನ್ ಅಂತ ಇದೆ. ನ್ಯೂ ಕ್ಯಾಂಪೇನ್ ಅಂದರೆ ನಮ್ಮದು ಒಂದು ಯಾವುದಾದ್ರು ವೆಬ್ಸೈಟ್ ಇದೆ, ಅದು ಪ್ರಮೋಟ್ ಮಾಡೋದಕ್ಕೆ, ಅದು ನ್ಯೂ ಕ್ಯಾಂಪೇನ್. ಓಕೆ, ಇಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀನಿ. ಇವು ಯಾರೂ ನಮಗೆ ಬೇಕಾಗಿಲ್ಲ. ವಿಡಿಯೋನ ಪ್ರಮೋಟ್ ಮಾಡಿ ಅಂತ ಇದೆ, ನಮಗೆ ಬೇಕಾಗಿಲ್ಲ. ನಮ್ಮ ಒಂದು ಅಕೌಂಟ್ ಓಪನ್ ಆಗಬೇಕು. ಇವಾಗ ಜಸ್ಟ್ ಅಕೌಂಟ್ ಓಪನ್ ಆಗತ್ತೆ. ಓಕೆ, ಇಲ್ಲೇ ಕೆಳಗಡೆ ಸ್ವಿಚ್ ಟು ಎಕ್ಸ್ಪೋರ್ಟ್ ಮೋಡ್ ಅಂತ ಇದೆ. ಕ್ಲಿಕ್ ಮಾಡಿಬಿಟ್ರೆ ತೋರಿಸ್ತೀನಿ ಏನು ಬರುತ್ತೆ ಅನ್ನೋದು. ಇಲ್ಲಿ ಬಂದು ನೋಡಿ, ಇಲ್ಲ ಪ್ರಾಜೆಕ್ಟ್ ಬಂದು ನಮಗೆ ಬೇಕಾಗಿದ್ದು. ಇವಾಗ ಇಲ್ಲಿ ಯಾವುದೂ ಆಪ್ಷನ್ಸ್ ತೊಗೊಳಕೋಬೇಡಿ. ಇಲ್ಲಿದೆ ನೋಡಿ, ಇದು ಕ್ಲಿಕ್ ಮಾಡಬೇಡಿ. ಮಾಡಕ್ಕೆ ಹೋಗಬೇಡಿ. ಇಲ್ಲಿ ನೆಕ್ಸ್ಟ್ ಇದೆ ಕ್ರಿಯೇಟ್ ಅಕೌಂಟ್ ವಿತ್ ಕ್ಯಾಂಪೇನ್. ಈಗ ನಾವು ಮೊದಲು ಕ್ರಿಯೇಟ್ ಅಕೌಂಟ್ ಮಾಡ್ತಾ ಇದ್ದೀವಿ. ಓಕೆ, ಇಲ್ಲಿ ನಮಗೆ ಬಂತು ಬಿಲ್ಲಿಂಗ್ ಅಂತೇಳಿ. ನಮ್ಮದು ಒಂದು ಕಂಟ್ರಿ ಯಾವುದು, ಇಂಡಿಯಾನಸ್ಸು ಕನೆಕ್ಟ್ ಮಾಡಿ. ಇಲ್ಲಿ ಒಂದು ಇಂಡಿಯನ್ ಟೈಮ್ ಅಂತೂ ಕ್ಲಿಕ್ ಆಗಿದೆ. ಇಲ್ಲಿ ನಮ್ಮ ಇಂಡಿಯನ್ ರುಪಿಯನ್ನು ಕ್ಲಿಕ್ ಮಾಡಿ. ಇಂಡಿಯನ್ ರುಪೇ ಕ್ಲಿಕ್ ಮಾಡಿ, ನೆಕ್ಸ್ಟ್ ಮಾಡಿ. ಸಬ್ಮಿಟ್. ಇಲ್ಲಿ ನಮಗೆ ಹೇಳ್ತಾ ಇದೆ ಒಂದು ಆ್ಯಪ್ ಡೌನ್ಲೋಡ್ ಮಾಡಂತೇಳಿ. ನಮಗೆ ಒಂದು ಆ್ಯಪ್ ಬೇಡ, ನಾನು ಕ್ರೋಮಿಂದನೇ ಯೂಸ್ ಮಾಡ್ತೀನಿ. ಎಕ್ಸ್ಪ್ಲೋರ್ ಯುವರ್ ಅಕೌಂಟ್. ನೆಕ್ಸ್ಟ್ ಇವಾಗ ನಮ್ಮದು ಒಂದು ಕ್ಯಾಂಪೇನ್, ಒಂದು ಗೂಗಲ್ ಆ್ಯಡ್ಸ್ ಅಕೌಂಟ್ ಕ್ರಿಯೇಟ್ ಆಯ್ತು ರೀ. ನೋಡಿ, ಇಲ್ಲಿಗೆ ನಮ್ಮ ಒಂದು ಗೂಗಲ್ ಆ್ಯಡ್ಸ್ ಅಕೌಂಟು ಕ್ರಿಯೇಟ್ ಆಯಿತು. ಹೇಗೆ ನಮ್ಮ ಫೇಸ್ಬುಕ್ಕು, ಹೇಗೆ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಇರುತ್ತೋ ಆ ಥರ ಅಲ್ಲ, ಇದು ಗೂಗಲ್ ಆ್ಯಡ್ಸು ಅಕೌಂಟು. ಓಕೆ, ಗೂಗಲ್ ಆ್ಯಡ್ಸ್ ಅಕೌಂಟು. ಇಲ್ಲಿಗೆ ನಾವು ಗೂಗಲ್ ಆ್ಯಡ್ಸ್ನ ಕ್ರಿಯೇಟ್ ಮಾಡಿದ್ದೀವಿ. ಇಲ್ಲಿ ನೋಡಿ, ಇಲ್ಲೆಲ್ಲ ರನ್ ಶೋ ಆಗುತ್ತೆ. ಇಲ್ಲೆಲ್ಲ ನಾವು ಏನು ಮಾಡಿರ್ತೀವಿ ರನ್ ಶೋ ಆಗುತ್ತೆ. ಇಲ್ಲೆಲ್ಲ ನಮ್ಮ ಒಂದು ರನ್ ಶೋ ಆಗುತ್ತೆ ಅಷ್ಟೇ. ಇದನ್ನು ನಾವು ಸೇವ್ ಇಡ್ಕೋಬೋದು. ನೋಡಿ, ಈ ಥರ ನಾವು ಕ್ರೋಮ್ ಬ್ರೌಸರಲ್ಲಿ ಸೇವ್ ಇಡ್ಕೋಬೋದು. ಓಕೆ, ಈ ಥರ ನಾವು ಗೂಗಲ್ ಕ್ರೋಮ್ದಲ್ಲಿ ಸೇವ್ ಇಡ್ಕೋಬೋದು. ನೋಡಿ, ನಮಗೆ ಬೇರೆ ಬೇರೆ ಥರನೂ ಇಟ್ಕೋಬೋದು ರೀ. ಎಷ್ಟು ಬೇಕೋ ಅಷ್ಟು ಪೇಜಸ್ ನಾವು ಇಟ್ಕೋಬೋದು ಕ್ರೋಮ್ ಬ್ರೌಸರ್ನಲ್ಲಿ. ಕ್ರೋಮ್ ಅಷ್ಟೇ, ಕ್ರೋಮ್ ಅಂತ ಹೇಳ್ತೀವಿ. ಕ್ರೋಮ್ ಅಂತ ಅಷ್ಟೇ ಇದೆ, ನಾವು ಅಷ್ಟು ಸೇವ್ ಉಳ್ಕೋಬೋದು. ಓಕೆ,
ಇದು ನಮ್ಮ ಒಂದು ಪಿ ಸಿ ಮೂಡು ಇಲ್ಲೊಂದು ಡಿಸ್ಟರ್ಬ್ ಸೆಟ್ ನಾನು ಪಿ ಸಿ ಮೂಡು ಹೇಗೆ ವರ್ಕ್ ಆಗತ್ತೆ ಸೇಮ್ ಟು ಸೇಮ್ ಅದೇ ಥರ ವರ್ಕ್ ಆಗತ್ತೆ ಇದು. ನೆಕ್ಸ್ಟ್ ವಿಡಿಯೋ ಬರ್ತಾ ಇದೆ, ಹೇಗೆ ನಾವು ವಿಡಿಯೋನ ಪ್ರಮೋಟ್ ಮಾಡೋದು, ಹೇಗೆ ಹೇಗೆ ನಮ್ಮ ಒಂದು ಯೂಟ್ಯೂಬಿನ ಪ್ರಮೋಟ್ ಮಾಡಿ ರೀಚ್ ತೊಗೊಂಡ್ಬರೋದು ಅಂಥೇಳಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ನಾವು ಈಗ ಕಲಿತಿರೋದು ಏನು ಅಂದರೆ ಗೂಗಲ್ ಆ್ಯಡ್ಸ್ ಹೇಗೆ ಕ್ರಿಯೇಟ್ ಮಾಡೋದು ಅಂತೇಳಿ. ಓಕೆ, ಮೊಬೈಲಲ್ಲಿ ಹೇಗೆ ನಾವು ಕ್ರಿಯೇಟ್ ಮಾಡೋದು ಅಂತ ನಿಮಗೆ ಹೇಳಿದೆ. ಪಿ ಸಿ ಥರಾನೇ ಇದೆ ಇಲ್ಲಿ ಅಂತೀನಿ, ಪಿ ಸಿ ಥರಾನೇ ಗೂಗಲ್ ಆ್ಯಡ್ಸ್ ಅಂತ ಒಂದು ಆ್ಯಪ್ ಇದೆ, ಉಪಯೋಗ ಇಲ್ಲ, ಅದರಲ್ಲಿ ಮೇಂಟೈನ್ ಮಾಡೋಕ್ಕೆ ಹೋಗಬೇಡಿ. ಮೇಂಟೈನ್ ಮಾಡೋದಿದ್ರೆ ಇದರಲ್ಲಿ ಮಾಡಿ. ಒಂದು ಗೂಗಲ್ ಆ್ಯಡ್ಸ್ ಏನಪ್ಪ ಅಂದರೆ ನಮ್ಮೊಂದು ಏನೊಂದು ಬಿಸ್ನೆಸ್ ಇರುತ್ತೆ ಅದನ್ನು ರನ್ ಮಾಡೋದಕ್ಕೆ ಈ ಥರ ಒಂದು ಗೂಗಲ್ ಆ್ಯಡ್ಸ್. ಓಕೆ, ಈ ಥರ ಒಂದು ಗೂಗಲ್ ಆ್ಯಡ್ಸ್ನಲ್ಲಿ ಒಂದು 2,000 3,000 1,000 ಆ ಥರ ನೀವು ಹಾಕಿ ಪ್ರಮೋಟ್ ಮಾಡ್ಬೋದು. ಹಾಕಂತ ಹೇಳ್ತಾರೆ, ಹಾಕಿ ಪ್ರಮೋಟ್ ಮಾಡ್ಬೋದು. ನಿಮಗೆ ಅನಿಸುತ್ತೆ ಹಾಕಿದರೆ ಆಗತ್ತೋ ಅಂತೇಳಿ ಟ್ರೈ ಮಾಡಿ ನೋಡಿ. ಆಗತ್ತೆ ಇಲ್ಲೋ ಅನ್ನೋದು ನನಗೆ ಗೊತ್ತಿಲ್ಲ. ಓಕೆ, ನನಗೆ ಗೊತ್ತಿಲ್ಲ, ನಾನು ಪ್ರಮೋಟ್ ಮಾಡಿದ್ದೀನಿ, ಆಗೈತ್ರಿ, ನಾನೊಂದು ಆಗೈತಿ, ಪ್ರಮೋಟ್ ಮಾಡೀನಿ, ಆಗೈತಿ, ಎಲ್ಲನೂ ಬಂದೈತ್ರಿ. ನಾನು ಏನು ತಿಳ್ಕೊಂಡಿದ್ದು ಅದು ಆಗೈತೆ, ಗೂಗಲ್ ಆ್ಯಡ್ಸಿಂದ ಆಗೈತ್ರಿ. ಓಕೆ, ಇದರಲ್ಲಿ ಮತ್ತೊಂದು ಆಪ್ಷನ್ಸ್ ಇದೆ, ಒಂದು 20,000 ರೂಪಾಯಿನ ಸ್ಪೆಂಡ್ ಮಾಡಿದರೆ ಮತ್ತೆ ಗೂಗಲ್ ಆ್ಯಡ್ಸಿಗೆ ಅಕೌಂಟಿಗೆ 20,000 ಬಂದುಬಿಡತ್ತೆ. ಓಕೆ, ಇನ್ನೊಂದು ನಿಮಗೆ ಹೇಳಬೇಕಂದ್ರೆ ಇಲ್ಲಿ ಗೂಗಲ್ ಆ್ಯಡ್ಸ್ನಲ್ಲಿ ಒಂದ್ಸಲ ಪೇಮೆಂಟ್ ಹಾಕಿದರೆ ತಗೊಳಕ್ಕೆ ಬರೋದಿಲ್ಲ, ಅದು ನಾವು ಆ್ಯಡ್ ರನ್ ಮಾಡಲೇಬೇಕು. ಓಕೆ, ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ, ಮತ್ತೊಂದು ಡಿಫ್ರೆಂಟ್ ವಿಡಿಯೋ ಸಿಗೋಣ. ಈ ಕಾಮೆಂಟು ನಿಮ್ಮದು, ಈ ವಿಡಿಯೋ ನಿಮ್ಮದು. ನಾನು ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಹೇಗೆ ನ್ಯೂ ಕ್ಯಾಂಪೇನ್ ವಿಡಿಯೋ ಕ್ರಿಯೇಟ್ ಮಾಡೋದು, ಹೇಗೆ ನಾವು ನಮ್ಮ ಒಂದು ಜಿಲ್ಲೆಯಲ್ಲಿ, ನಮ್ಮ ಒಂದು ಇಂಡಿಯಾದಲ್ಲಿ, ನಮ್ಮ ಒಂದು ಕರ್ನಾಟಕದಲ್ಲಿ ಹೇಗೆ ಆ್ಯಡ್ಸ್ ರನ್ ಮಾಡೋದು ಅಂಥೇಳಿ ನಿಮಗೆ ಒಂದು ವಿಡಿಯೋ ತರ್ತಾ ಇದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ಬೇಗನೆ ಬರುತ್ತೆ, ಬೇಗನೆ ತೊಗೊಂಬರೋಣಂತೆ. ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡು. ನಮಗೆ ಗೊತ್ತಾಗಿದೆ ನಮ್ಮ ಒಂದು ಗೂಗಲ್ ಆ್ಯಡ್ಸ್ ಕ್ರಿಯೇಟ್ ಹೇಗೆ ಮಾಡೋದು ಅಂಥೇಳಿ. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಬೇಗ ಬರ್ತಾ ಇದ್ದೀನಿ. ಇದೇ ಥರ ಮಜಾ ಮಾಡೋಣ, ಇದೇ ಥರ ವಿಡಿಯೋಸ್ಗಳನ್ನ ಮಾಡೋಣ. ಬಾಯ್ ಬಾಯ್.